ಫಸ್ಟ್ ಮಿನಿ ಲಾಗ್ ನಾನು ಫಾದರ್ಸ್ ಡೇ ಇಂದ ಸ್ಟಾರ್ಟ್ ಮಾಡ್ತೇನೆ. ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ದ ಒನ್ ಮ್ಯಾನ್ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡೋದು, ಅವರದ ಆಸೆನ ಬಿಟ್ಟು ಅವರ ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದು ಅಂದರೆ ಅಪ್ಪ. ಅದರಲ್ಲೂ ಸ್ವಲ್ಪ ಹೆಣ್ಮಕ್ಳಿಗೆ ಅಪ್ಪನ ಪ್ರೀತಿ ಜಾಸ್ತಿ. ಅಪ್ಪನಿಗೂ ಹೆಣ್ಮಕ್ಳಂದರೆ ತುಂಬ ಸ್ವಲ್ಪ ಪ್ರೀತಿ ಜಾಸ್ತಿ. ಬಾಯ್ಸಿಗೆ ಕಂಪೇರ್ ಮಾಡಿದ್ರೆ ಅಪ್ಪನಿಗೆ ಹೆಣ್ಮಕ್ಳು ಪ್ರೀತಿ ಜಾಸ್ತಿ. ಅವ್ರದ್ದು ಟೆನ್ಷನ್ ಏನೇ ಇರಲಿ, ಅವ್ರದ್ದು ಪ್ಲೆಷರ್ ಏನೇ ವರ್ಕ್ ಪ್ರೆಷರ್ ಇದ್ದರೂ ಅದನ್ನ ನಮಗೆ ತೋರಿಸ್ದೆ, ನಮಗೇನು ವಸ್ತು ಬೇಕು ಏನು ಕೇಳಿದ್ರು ಅದನ್ನ ನನ್ನ ಹತ್ರ ಆಗಲ್ಲ ಅಂತ ಹೇಳ್ದೆ ಕೊಡಿಸ್ತಾರೆ ಅಲ್ಲ. ಈ ಸ್ಯಾಕ್ರಿಫೈಸ್ ಅಪ್ಪ ಎಲ್ಲರ ಅಪ್ಪಂದಿರು ಅವ್ರ ಮಕ್ಕಳು ಚೆಂದ ಇರಬೇಕು, ಅವ್ರ ಫ್ಯಾಮಿಲಿ ಚೆಂದ ಇರಬೇಕಂತ ಅವ್ರಿಗೆ ಇಷ್ಟ ಆಗಿದ್ದೆಲ್ಲದು ಸ್ಯಾಕ್ರಿಫೈಸ್ ಮಾಡಿ ಮಕ್ಕಳಿಗೆ ಮನೆಯವರಿಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ. ಅವರು ಬೆಳಗ್ಗೆಯಿಂದ ಸಂಜೆ ತನಕ ದುಡ್ಕೊಬಂದು ಅವ್ರದ್ದು ಏನೇ ಪ್ಲೆಷರ್ ಇದ್ರು ನಮ್ಮ ಜೊತೆ ತೋರಿಸ್ದೆ ನಮ್ಮ ಜೊತೆ ಖುಷಿಯಾಗಿರ್ತಾರೆ ಎಲ್ಲ. ಅದು ಅಪ್ಪನ ಪ್ರೀತಿ. ಅಪ್ಪನ ಪ್ರೀತಿ ಎಲ್ಲರಿಗೂ ಸಿಕ್ಕಲ್ಲ, ಸಿಕ್ಕದವರೆಲ್ಲ ಗ್ರೇಟ್ ಅಂತ ಹೇಳ್ಬೋದು. ಐ ಲವ್ ಯು ಅಪ್ಪ. ನಾವೇನಾದ್ರು ಪಪ್ಪನ ಹತ್ರ ಕೇಳಿದ್ರೆ ಪಪ್ಪ ನಂಗೆ ಅದು ಬೇಕಿತ್ತು ಇದು ಬೇಕಿತ್ತು ಅಂದರೆ ಅವ್ರು 1 ಸೆಕೆಂಡ್ ಸಹ ಥಿಂಕ್ ಮಾಡಲ್ಲ. ಅದನ್ನು ಕೊಡಿಸ್ರೆ ದುಡ್ಡು ಖರ್ಚಾಗ್ತದೇನೋ, ನಾನು ಇಷ್ಟು ದುಡಿಲಿಕ್ಕೆ ಇಷ್ಟು ಕಷ್ಟಪಡ್ತೇನೆ, ಆ ಥರ ಎಲ್ಲ 1% ಸಹ ಥಿಂಕ್ ಮಾಡಲ್ಲ. ಆಯಿತು ತಗೋ ಅಂತ ಅವ್ರ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಹೇಗೋ ಅಡ್ಜಸ್ಟ್ ಮಾಡಿಕೊಡ್ತಾರೆ ಅಲ್ಲ. ಅದು ಅಪ್ಪನ ಪ್ರೀತಿ ಅಂತ ಹೇಳ್ಬೋದು. ಎಲ್ಲರಿಗೂ ಅವ್ರ ಅಪ್ಪನೇ ಗ್ರೇಟ್ ಅಂತ ಹೇಳ್ಬೋದು. ದ ಒನ್ ಪರ್ಸನ್ ಹೂ ಸ್ಯಾಕ್ರಿಫೈಸ್ ಆಲ್ ಥಿಂಗ್ ಅಂತ ಹೇಳಿದ್ರೆ ಅದು ಅಪ್ಪ ಅಂತ ಹೇಳ್ಬೋದು.